ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ವೀರರಾಣಿ ಕಿತ್ತೂರು ಚೆನ್ನಮ್ಮನ 246ನೇ ಜಯಂತ್ಯೋತ್ಸವ ಹಾಗೂ 200ನೇ ವಿಜಯೋತ್ಸವ ಅದ್ದೂರಿಯಾಗಿ ಜರುಗಿತು. ವಿಜಯಪುರ ಜಿಲ್ಲೆಯ ಕೋಲ್ಹಾರ ತಾಲೂಕಿನ ರೋಣಿಹಾಳ ಗ್ರಾಮದಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯುವಕ ಸಂಘ ಹಾಗೂ ಕೋಲ್ಹಾರ ತಾಲೂಕು ಪಂಚಮಸಾಲಿ ಸಮಾಜದ ವತಿಯಿಂದ ನಡೆದ ಜಯಂತ್ಯೋತ್ಸವದಲ್ಲಿ ಲಿಂಗಾಯತ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಶ್ರೀಗಳಿಂದ ರೋಣಿಹಾಳ ಕ್ರಾಸ್ನಿಂದ ಕಾರ್ಯಕ್ರಮ ನಡೆಯುವ ಮುಖ್ಯ ವೇದಿಕೆವರೆಗೆ ಸಾರೋಟದಲ್ಲಿ ಮಹಿಳೆಯರ ಕುಂಭ ಡೊಳ್ಳು ಆರತಿಯೊಂದಿಗೆ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ವಿಜಯಪುರ ಡಿಸಿಸಿ ಬ್ಯಾಂಕಿನ ನಿರ್ದೇಶಕ ಚಂದ್ರಶೇಖರ್ ಗೌಡ ಪಾಟೀಲ್ ಮನಗುಳಿ ಮಾತನಾಡಿದರು. ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಕೂಡಲ ಸಂಗಮ ಹಾಗೂ ಮನಗುಳಿ ಹಿರೇಮಠದ ಅಭಿನವ ಸಂಗನಬಸವ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಹಲವರು ಉಪಸ್ಥಿತರಿದ್ದರು. ಒಂದು 2A ಮೀಸಲಾತಿ ಆದ್ರೆ ನಮ್ಮ ಮಕ್ಕಳು ಇವತ್ತು ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗ್ತದೆ. ಅದ್ರ ಜೊತೆಗೆ ಇವತ್ತು ರಾಜಕೀಯ ಇರ್ಬೋದು, ನಮಗೇನದ ಪಂಚಮ ಸಮಾಜ ಹೆಚ್ಚಿದ್ರು ಸಹಿತ ನಾವು ಪಂಚಮ ಸಾಲಿ ಸಮಾಜದವರು ದುಡಿಯೋರು, ನಾವು ದುಡಿಯೋದ್ರಿಂದ ನಮ್ಮಲ್ಲಿ ಏನು ಅಷ್ಟೊಂದು ಶ್ರೀಮಂತರು ಇರೋದಿಲ್ಲ. ಹೆಚ್ಚು ನಮ್ಮ ಪಂಚಮ ಸಮಾಜದಲ್ಲಿ ಇವತ್ತು ನಾವು ರೈತಾಪಿ ಜನರು ಬಡವರು ಇರೋದ್ರಿಂದ ನಮಗೂ ಸಹಿತ ನಾವು ಹೆಚ್ಚು ಸಂಖ್ಯೆಯಲ್ಲಿ ಹೇಳಿದ್ರು ಮುಖ್ಯ, ಹೆಚ್ಚು ಸಂಖ್ಯೆಯಲ್ಲಿ ಇದ್ರೂ ಸಹಿತ ನಮಗೆ 2A ಮೀಸಲಾತಿ ಬೇಕೇ ಬೇಕು. ಅದರ ಪರವಾಗಿ ನಮ್ಮ ಜಯ ಮೃತ್ಯುಂಜಯ ಸ್ವಾಮಿಗಳು ಅನೇಕ ಹೋರಾಟಗಳನ್ನು ಇವತ್ತು ನಮ್ಮ ಕೂಡಲ ಸಂಗಮದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಇರುವುದು, ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ಮುತ್ತಿಗೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಿರುವ ಅನೇಕ ಹೋರಾಟಗಳ ಮುಖಾಂತರ ನಮ್ಮೆಲ್ಲರಿಗೂ ಅವ್ರ ಕಿತ್ತನ್ನು ಹೊತ್ತು ಅವ್ರ ಜೊತೆಗೆ ಅವ್ರು ಹೇಳಿದ ಹಾಗೆ ಅವ್ರು ಯಾವುದೇ ಕಾರಣಕ್ಕೂ ನಮ್ಮ 2A ಮೀಸಲಾತಿಗೆ ಏನು ಹೋರಾಟ ಮಾಡ್ಲಿಕ್ಕೆ ನಮಗೆ ಕರೆ ಕೊಡ್ತಾರ, ಆ ಕರೆಗೆ ನಾವು ನೀವೆಲ್ಲರೂ ಅವ್ರಿಗೆ ಜೊತೆಯಾಗಿ ಇರೋಣ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ಇದು ಹುಟ್ಟಿದಂತ ಊರಿದು. ಇವರ ಮರುದೇವರು ನಮ್ಮ ಏನ ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಅವರು ಸಹಿತ ಹರಿಹರ ಪೀಠಕ್ಕೆ ಪಂಚಮಸಾಲಿ ಪ್ರಥಮ ಜಗದ್ಗುರು ಅವರು ಅಂದ್ರೆ ಸ್ಥಿರ ಶರಾತಿ 2 ಪೀಠ ಇದ್ವು. ಅಲ್ಲಿ ಸ್ಥಿರ ಪೀಠಾಧಿಪತಿಗಳಾಗಿ ಅವರು ಸಹಿತ ಅಲ್ಲಿ ಹರಿಹರದಲ್ಲಿ ನಮ್ಮ ಸಮಾಜದ ಒಂದು ಒಗ್ಗಟ್ಟನ್ನು ಮಾಡಿದಂತ ಮಹಾನ್ ಪೂಜ್ಯರವರು, ಅವರು ಸಹಿತ ಇವತ್ತು ನಮ್ಮನ್ನ ಅಗಲಿದಾರ. ಅವರ ಒಂದು ಆಶೀರ್ವಾದ ಮೇರೆಗೆ ಇವತ್ತು ನಾನೇ ನೆಚ್ಚಿಗೆ ಹೇಳಾರ್ದೆ ನಮ್ಮ ತಾಯಿ ಚೆನ್ನಮ್ಮಾಜಿ ಇವತ್ತು ಹೇಳಿದ್ರು. ಅವರು ದಿಲ್ಲಿಯಲ್ಲಿ ಇರ್ಬೋದು, ಯಾಕಂದ್ರ ಬ್ರಿಟಿಷರಿಗೆ ಶಿವ ಸ್ವಪ್ನವಾಗಿದ್ದು ಅವರ ಮಗನಾಗಿ ಎಲ್ಲರೂ ಅಣ್ಣ ತಮ್ಮಂದಿರ ಅನ್ನುವಂತ ಭಾವನೆಯನ್ನು ಇಟ್ಟುಕೊಂಡು ಏನ್ ನಮ್ಮ ಸಂಗೊಳ್ಳಿ ರಾಯಣ್ಣವರು ಕಿತ್ತೂರು ಚೆನ್ನಮ್ಮ ಬಲಗೈ ಬಂಟನಾಗಿ ಮಗನಾಗಿ ಏನ್ ನಮಗೂ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರು ಸಹಿತ ನಮಗೆ ಸ್ವಾತಂತ್ರ್ಯ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಅದರ ಜೊತೆಗೆ ಮತ್ತೊಮ್ಮೆ ನಾ ಹೇಳೋದಿಷ್ಟೇ, ನಾವು ಏನ ಪರಮ ಪೂಜೆ ಏನ ಜಯ ಮೃತ್ಯುಂಜಯ ಸ್ವಾಮಿಗಳು ಬಸವ ಜಯ ಮೃತ್ಯುಂಜಯ ಸ್ವಾಮಿಗಳು ಕರೆ ಕೊಡ್ತಾರೆ, ನಾವು ನೀವೆಲ್ಲರೂ ನಮ್ಮ ಸಂಗನ ಬಸವ ಶಿವಾಚಾರ್ಯ ನೇತೃತ್ವದಲ್ಲಿ ನಾವೆಲ್ಲರೂ ಅವರು ಏನು ಕರೆ ಕೊಟ್ಟಾಗ ಬಾಯಿಗೆ ವಹಿಸೋಣ ಅನ್ನುವಂತ ಮಾತನ್ನು ಹೇಳ್ತಾ ಇವತ್ತು ಈ ಕಾರ್ಯಕ್ರಮದಲ್ಲಿ ನನಗೂ ಸಹಿತ ಸಂಘ ಸಂಸ್ಥೆಗಳಿಂದ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇದಕ್ಕೆ ಕಾರಣ ಇಷ್ಟೇ, ಸುಮಾರು 1778ರಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಬೆಳಗಾವಿ ಜಿಲ್ಲೆಯಿಂದ 6 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಕಾಕ್ತಿ ಗ್ರಾಮದಲ್ಲಿ ಜನಿಸಿ 1829ರಲ್ಲಿ ವೀರ ಮರಣ ಹೊತ್ತಿರ್ತಕ್ಕಂಥ ಮಹಾ ವೀರ ಶೂರ ಮಹಿಳೆ. ಅವರು ಬದುಕಿದ್ದೇ 50 ವರ್ಷ. ಆ 50 ವರ್ಷಗಳಲ್ಲಿ ಇತಿಹಾಸವನ್ನೇ ಸೃಷ್ಟಿಸಿ ನಿಮ್ಮೆಲ್ಲರಿಗೆ ಸ್ವಾತಂತ್ರ್ಯಕ್ಕೆ 1857ರ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಏನ ಪ್ರೇರಣೆ ಆಯಿತು ಅಂತ ತಾಯಿ ಪ್ರತಿ ಊರಲ್ಲಿ ಪ್ರತಿ ಮನೆಯಲ್ಲಿ ಒಂದು ವೀರ ಚೆನ್ನಮ್ಮ ಜನಿಸಲೆಂಬ ಅಭಿಪ್ರಾಯ ನನ್ನದಾಗಿದೆ. ಸಮಾಜರು, ರೈತಾಪಿರು, ಕೃಷಿಕರು, ಕೃಷಿ ಕುಟುಂಬದಿಂದ ಬಂದವರು, ಬಡತನದಿಂದ ನಾವು ಬಳಲ್ತಾ ಇದ್ದೀವಿ. ಅಷ್ಟು ಏನೇ ಬಡತನ ಇರಲಿ, ಏನೇ ಇರಲಿ, ಇನ್ನು ಅನ್ಯ ಸಮಾಜಕ್ಕೆ ಎಂದೂ ನಾವೇನಪ್ಪ ಅಂತಂದ್ರ ಅಪಹಾಸ್ಯ ಅವಹೇಳನ ಮಾಡಲ್ಲ. ಜೊತೆಯಾಗಿ ಇವತ್ತ 5 ಪಂಚಮ ಅಂದ್ರೆ 5 ಸಮಾಜವನ್ನು ಜೊತೆಯಾಗಿ ಕರ್ಕೊಂಡು ಹೋಗೋರು ಯಾರಾದ್ರಿದ್ರೆ ಅದು ಪಂಚಮಸಾಲಿ ಸಮಾಜ. ಇವತ್ತು ಬಡಿಗೇರಾಗಿರ್ಬೋದು, ಕುಂಬಾರಾಗಿರ್ಬೋದು, ಕಂಬಾರಾಗಿರ್ಬೋದು, ಒಕ್ಕಲ್ತನಕ್ಕೆ ಯಾವ ನಮಗೆ ಸೌಕರ್ಯಗಳು ಬೇಕಾಗಿತ್ತಂತ ಸಮಾಜವನ್ನು ನಮ್ಮ ಜೊತೆಯಾಗಿ ಕರ್ಕೊಂಡು ಹೋಗುವಂತ ಏಕೈಕ ಸಮಾಜ ಪಂಚಮಸಾಲಿ ಸಮಾಜ. ಬಂಧುಗಳು, ಧಾರ್ಮಿಕ 2A ಹೋರಾಟದ ಇದು ಒಳ್ಳೆಯ ಹೋರಾಟ ನಾವು ಮಾಡೋದು. ಈಗ
ಒಂದನೇ ಹೋರಾಟ ಬೆಳಗಾವಿ ಬೆಲ್ಲದ ಬಾಗೇವಾಡಿಯಿಂದ ಸುವರ್ಣಸೌಧಕ್ಕೆ ಪಾದಯಾತ್ರೆ ಒಂದನೇದು. ಎರಡನೇ ಹೋರಾಟ ಅದೇ ಬೆಳಗಾವಿ ಸುವರ್ಣಸೌಧದಲ್ಲಿ ಒಂದು ದಿನ ಉಪವಾಸ ದಂಡಿ ಸತ್ಯಾಗ್ರಹ. ಮೂರನೇದು ರಕ್ತ ಕೊಟ್ಟೆವು, ಮೀಸಲಾತಿ ಪಡೆದೆವು ಮೂರನೇದ್ದು. ನಾಲ್ಕನೇದ್ದು ಪಂಚಾಯತ್ ರಾಜ್ ಅಭಿಯಾನ ಎಲ್ಲಿದಪ್ಪ ಅಂತಂದ್ರೆ ಬಸವ ಕಲ್ಯಾಣದವರಿಗೆ. ಆರನೇ ಹೋರಾಟ ಕೂಡಲ ಸಂಗಮ ಶ್ರೀಗಳು ಕೂಡಲ ಸಂಗಮದಿಂದ ಬೆಂಗಳೂರಿಗೆ 612 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು. ಈ ದೇಶದೊಳಗೆ ಯಾರಾದರೂ ಸ್ವಾಮಿಗಳು ಏಕೈಕಿ ಸ್ವಾಮಿಗಳಿದ್ರೆ ಅದು ಬಸವ ಜಯ ಮುತ್ತುಂದೆ ಸ್ವಾಮಿಗಳು. ಇದಕ್ಕೆ ಕಾರಣ ಏನಂದ್ರ ಇದೀಗ ನಮ್ಮ ಮಕ್ಕಳು, ನಾನು ಒಬ್ಬ ಉಪನ್ಯಾಸಕ, ಸುಮಾರು 33 ವರ್ಷಗಳ ಕಾಲ ಗುರುಗಳ ಊರಲ್ಲಿ ಮನಗುಳಲ್ಲೇ ಉಪನ್ಯಾಸಕನಾಗಿ ಸೇವೆ ಸಲ್ಲಿದೆ. ಇವತ್ತಿಷ್ಟು ನೋವು ಆಗ್ತದಂದ್ರೆ 94 ಮಾಡಿದತ್ತೆ ಒಂದು ಕೋರಿ. 94% 98% ಮಾಡಿದ್ರು ಕೂಡ ನಮ್ಮ ಮಕ್ಕಳಿಗೆ ಏನಾಗಪ್ಪ ಅಂತಂದ್ರೆ ಬಹಳ ತೊಂದರೆ ಆಗಿದೆ. ಯಾಕಂದ್ರೆ ಇದಕ್ಕೆ ಮೂಲ ಕಾರಣ ಏನು ಸಮಾಜ ಜನರಲ್ನಾಗ ಏನದಲ್ಲ ಇದನ್ನು ತೆಗೆದು ಥರ್ಡ್ ಬೀದಾಗ ಮಾಡಿದ್ರು ಕೂಡ ಯಾವುದೇ ಒಂದು ಮೂಲ ಸೌಕರ್ಯ ನಮ್ಮ ಮಕ್ಕಳಿಗೆ ಸಿಕ್ಕಿಲ್ಲ. ಇವತ್ತು 98% ಪಡೆದವರು ಕೂಡ ಒಂದು ಮೆಡಿಕಲ್ ಇಲ್ಲ. ಇವತ್ತು ಅನ್ಯ ಸಮಾಜ 60-70% ಪಡೆದ್ರೆ ಮೆಡಿಕಲ್ ಸೀಟ್ ಪಡಿತಾರೆ ಎಂಬುದು ಗಮನದಲ್ಲಿಟ್ಟಬೇಕು. ಒಂದು ಯಾವ್ದವರು ಒಂದೇ ಕೋಟದಲ್ಲಿ 2 ತೋಳ ಹಾಕ್ತಾರ. ಒಂದು ಜನರಲ್ದಾಗ ತೋತಾರೆ, ಒಂದು 2B ಒಳಗೂ ತೋತಾರ. ಜನರಲ್ದಾಗ ತಿರಸ್ಕಾರ ಮಾಡ್ತಾರ, 2B ತೋತಾರ. ಅತಿ ಹೈಯೆಸ್ಟ್ ಆಯ್ತಂದ್ರೆ ಜನರಲ್ದಾಗ ತೋತಾರ, 2B ಬಿಡ್ತಾರ. ಇದ್ರ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಸಮಾಜ ಬಾಂಧವರು. ಈ ಹೋರಾಟ ಎದಕ್ಕೆ ನಡೆದಂದ್ರೆ ಬಟ್ಟ ಬದ್ದ ಹಿತಾಸಕ್ತಿಗಳೇ ನಮ್ಮನ್ನ ಕಾಡ್ಲಕತ್ತಾರ. ನಮ್ಮವರೇ ನಮ್ಮ ವೈರಿಗಳಾಗ್ಯಾರ. ಈ ಸ್ವಾತಂತ್ರ್ಯಕ್ಕಾಗಿ ಈ ಇದಕ್ಕೆ ಹೋರಾಟ ಮಾಡಿದಂತ ವೀರರಾಣಿ ಕಿತ್ತೂರು ಚೆನ್ನಮ್ಮನಿಗೆ ಬಿಟ್ಟಿಲ್ಲ, ನಮ್ಗೇನು ಬಿಡ್ತಾರೆ. ಇದ್ರ ಮ್ಯಾಗ ಅರ್ಥ ಮಾಡ್ಬೇಕು. 2 ಸರಿ ಬ್ರಿಟಿಷರನ್ನು ಸದೆ ಬಡಿದು ಉಳಿಸಿ ಸ್ವಾತಂತ್ರ್ಯ ತಂದು ಕೊಟ್ಟಂತ ಇಡೀ ರಾಷ್ಟ್ರದಲ್ಲಿ ಯಾರಾದ್ರೂ ಮಹಿಳೆ ಇದ್ರೆ ಅದು ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳ್ಳಿ ವಿಚಿಕೆ ಚೆನ್ನಮ್ಮ ಎಂಬ ನಾಮಾಂಕಿತವನ್ನು ಪಟ್ಟಿರ್ತಕ್ಕಂಥ ಧೀರ ವೀರ ಮಹಿಳೆಯರಾಗಿದ್ರೆ ವೀರ ಚೆನ್ನಮ್ಮ. ಅದಕ್ಕೆ ತಾಯಂತರಿಗೆ ಒಂದು ಮಾತು ಹೇಳ್ತೀನಿ, ನೀವು ಆ ಹೆಸರ ಈ ಹೆಸರು ಇಡುವುದನ್ನು ಬಂದ್ ಮಾಡಿ. ಪ್ರತಿ ಮನೆಗೊಂದು ಮಗು ಹುಟ್ಟಿದಾಗ ಅದಕ್ಕೆ ವೀರರ, ಶೂರರ, ಧೀರರ, ಶರಣರ ಹೆಸರು ಹುಟ್ಟತಕ್ಕಂಥ ಒಂದು ನೀವೆಲ್ಲರೂ ರೂಢಿ ಮಾಡ್ಕೋಬೇಕು. ಯಾಕಂದ್ರೆ ಪ್ರತಿ ಮನೆಗೆ ಒಂದೊಂದು ಚೆನ್ನಮ್ಮ. ಇವತ್ತು ಬೆಳಗಾವಿ ಕೋರ್ನು ಯಾವುದೇ ಸಮಾಜದವರು, ಒಂದೇ ಸಮಾಜ ಅಲ್ಲ, ಪಂಚಮಸಾಲಿಯವರು ಯಾವುದೇ ಸಮಾಜ ಇದ್ರೆ ಅವ್ರ ಮನೆ ಹೋಗ್ತಾರೆ ಚೆನ್ನಮ್ಮ. ನಾನು ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಪ್ರತಿ ಮನೆಯಲ್ಲಿ ಒಂದು ಮಗು ಚೆನ್ನಮ್ಮ ಇರಬೇಕು, ಒಬ್ಬ ಧೀರ ಶರಣ. ಯಾಕಂದ್ರೆ ಈ ಊರಿಗೆ ಪವಿತ್ರ ಸ್ಥಳ, ಇದು ಒಂದು ಪವಿತ್ರ ಸ್ಥಳ. ಯಾಕಂದ್ರೆ ಸಂಗಮ ಬಸವ ಶಿವಾಚಾರ್ಯ ಮನೆಗಳು ಈ ಮೊದಲನೇ ಪೀಠಾಧಿಪತಿಗಳು ಇದೇ ಊರು. ಇದೇ ಮಗ್ಗಲಿನ ಮಸೂತಿಯರು ಮಂತ್ರಾಳ ಶಿವಗಳನ್ನು ಕೊಟ್ಟಿರ್ತಕ್ಕಂಥ ಪುಣ್ಯ ಅಂದ್ರೆ ಪರಮ ಪೂಜ್ಯ. ನಾನು ಕೂಡ ಈ ಜಿಲ್ಲಾಧ್ಯಕ್ಷನಾಗಿ 12 ವರ್ಷ ಸೇವೆ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಸೇವೆ ನಮ್ದು ಹೆಂಗಪ್ಪ ಅಂದ್ರೆ ವಾಲಂಟ್ರಿ ಸೇವೆ. ಅದು ಎದಕ್ ಮಾಡತ್ತೀವಿ ಅಂದ್ರೆ ಸಮಾಜಕ್ಕಾಗಿ ನಮ್ಮ ಮಕ್ಕಳಿಗೆ ಒಂದು ಏನಾದ್ರೂ ಅನುಕೂಲ ಆಗಿತ್ತಂದ್ರ ನಮ್ಮಿಂದ ಆಗ್ತದೆ ಮಾಡೀವಿ. ನಾ ಈಗಾಗಲೇ ನಮ್ಮ ಗುರುಗಳಿಗೆ ಹೇಳಿದ್ದೆ, ನನ್ನ ಬಿಟ್ಟು ಮತ್ತೊಬ್ರು ಯಾರೇನು ಮಾಡಿ ಗುರುಗಳ ನಾ 12 ವರ್ಷ ಮಾಡೀನಿ ಸಮಾಜ ಸೇವೆ ಇದ್ದ ಮಾಡುವಂತಾರ ಹಂಗೆ ಹೋಗ್ಲತ್ತಾರ. ಇರಲಿ, ನಾವು ಒಂದೇನಪ್ಪ ಅಂತಂದ್ರೆ ನೀವೆಲ್ಲರೂ ಇವತ್ತು ನೋಡಿದ್ ನನಗೆ ಬಹಳ ಸಂತೋಷ ಐತೆ. ಗುರುಗಳಿಗೆ ಬಹಳ ಒಳ್ಳೆಯ ಅಚ್ಚುಕಟ್ಟ ಸಂಘಟನೆ, ಚತುರರಿದ್ದೀರಿ, ಯುವಕರಿದ್ದೀರಿ, ಉತ್ಸಾಹ ಇದ್ದೀರಿ. ಇದನ್ನ ಮುಂದೆ ಡಿಸೆಂಬರ್ನಲ್ಲಿ ನಡೀತಕ್ಕಂಥ ಹೋರಾಟಕ್ಕೆ ತಾವೆಲ್ಲರೂ ತನುಮನ ಧನದಿಂದ ಸಹಕರಿಸಿ ನಮ್ಮ ಸಮಾಜಕ್ಕೆ ಏನೇ ಬರಲಿ ನಾವು ಒಕ್ಕಟ್ಟಾಗಿರೋಣ, ನಮ್ಮ ಸಮಾಜ ಕೂಗಿ ಪಡೆದೇ ತೀರೋಣ, ತಾವೆಲ್ಲರೂ ಸಹಕರಿಸಬೇಕಾಗಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು. ಎಲ್ಲ ಪ್ರೇಕ್ಷಕರು ಚಪ್ಪಾಳೆ, ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರು ಸ್ವಾಗತ ಸಮರ್ಪಣೆಯ ಜೊತೆಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡಿದ್ದಾರೆ.
ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸೋಮಶೇಖರ್ ಅಂತ. ಈಕೆ ನಮ್ಮ ಮನೆಯವರು. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ನಮ್ಮ ಮನೇಲಿ ನನ್ನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಆರೋಗ್ಯ ಸಮಸ್ಯೆ, ಮನೇಲಿ ಸಿಕ್ಕಾಪಟ್ಟೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಸಹ. ಮನೇಲಿ ನೆಮ್ಮದಿನೇ ಇಲ್ಲ. ನಾವು ಏನೇ ಕೆಲಸ ಮಾಡೋಕೆ ಹೋದ್ರು ಕೈಗೂಡ್ತಾನೆ ಇರಲಿಲ್ಲ. ಏನೇ ಬಿಸ್ನೆಸ್ ಮಾಡೋ ಬರೀ ಲಾಸೇ ಆಗ್ತಾ ಇತ್ತು. ನಮ್ಮ ರಿಲೇಷನ್ಸ್ ಅಂತೂ ನಮ್ಮನ್ನ ಶತ್ರುಗಳಾಗಿ ಕಾಡ್ಬಿಟ್ರು. ಹೀಗೆ ಒಂದ್ಸತಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗಂದೂರು ಜೋಗೇಶ್ವರಿ ಜ್ಯೋತಿಷ್ಯರು ರಾಘವೇಂದ್ರ ಭಟ್ ಗುರೂಜಿ ಅವರದ್ದು ನಂಬರ್ ಸಿಕ್ತು. ನಾನು ತಕ್ಷಣ ಅವ್ರು ಕಾಲ್ ಮಾಡಿದೆ. ನಮ್ಮ ಸಮಸ್ಯೆಗಳನ್ನೆಲ್ಲ ಕೇವಲ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಟ್ರು. ಅವರು ಸಾತ್ವಿಕ ಪೂಜೆಗಳನ್ನು ಹೇಳಿದ್ರು, ನಾವು ಅದನ್ನ ನಡ್ಸ್ಕೊಂಡು ಬಂದ್ವಿ. ನಮ್ಮ ಕಷ್ಟಕ್ಕೆಲ್ಲ ಸ್ಪಂದಿಸಿದ ರಾಘವೇಂದ್ರ ಭಟ್ ಗುರೂಜಿ ಅವರಿಗೆ ಅನಂತ